ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖಾ ವರದಿ ಸಲ್ಲಿಸಿರುವಂತಹ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಸಿಎಂ ಕಚೇರಿಯಲ್ಲಿ ವರದಿಯನ್ನು ಸಲ್ಲಿಸಿ ಮೈಕಲ್ ಡಿ ಕುನ್ನಾ ತೆರಳಿದ್ದಾರೆ. ಮೈಕಲ್ ಡಿ ಕುನ್ನಾ ಅವರು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು. ಪ್ರಕರಣದ ತನಿಖೆಗೆ ಏಕಸದಸ್ಯ ಸಮಿತಿ ನೇಮಿಸಿದ್ದಂತಹ ರಾಜ್ಯ ಸರ್ಕಾರ ಈಗ ವರದಿಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 11 ಜನ ಕಾಲ್ತುಳಿತದಲ್ಲಿ ಬಲಿಯಾಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವುದಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರನ್ನ ನೇಮಿಸಲಾಗಿತ್ತು. ಸಿಎಂ ಕಚೇರಿಯಲ್ಲಿ ವರದಿಯನ್ನು ಸಲ್ಲಿಸಿರುವಂತಹ ಮೈಕಲ್ ಡಿ ಕುನ್ನಾ ಇವರು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು. ಇದರಲ್ಲಿ ಯಾರದು ತಪ್ಪಿದೆ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವುದಕ್ಕೆ ನಿವೃತ್ತ ನ್ಯಾಯಾಧೀಶರಿಗೆ ಸೂಚನೆಯನ್ನು ಕೊಡಲಾಗಿತ್ತು. ಈಗ ಮೈಕಲ್ ಡಿ ಕುನ್ನಾ ಅವರು ವರದಿಯನ್ನ ಸಲ್ಲಿಸಿದ್ದಾರೆ. ಪ್ರಕರಣದ ತನಿಖೆಗೆ ಏಕಸದಸ್ಯ ಸಮಿತಿಯನ್ನ ರಾಜ್ಯ ಸರ್ಕಾರ ನೇಮಿಸಿತ್ತು. ಈಗ ನೇಮಿಸಿರುವಂತಹ ಸಮಿತಿ ಏನಿದೆ ವರದಿಯನ್ನ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವರನ್ನ ಬಂಧಿಸಲಾಗಿದೆ. ಕೆಎಸ್ಸಿಎ ಅಧಿಕಾರಿಗಳು ಹಾಗೆಯೇ ಆರ್ಸಿಬಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇವರೆಲ್ಲರನ್ನೂ ಕೂಡ ಬಂಧಿಸಲಾಗಿದೆ, ವಿಚಾರಣೆಗೆ ಒಳಪಡಿಸಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ವರದಿ ಸಲ್ಲಿಕೆ ಮಾಡಿದ್ದಾರೆ. ವರದಿಯನ್ನ ಕ್ಯಾಬಿನೆಟ್ನಲ್ಲಿ ನಾವು ಮಂಡಿಸ್ತೇವೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಸಮಿತಿಯನ್ನ ರಚಿಸಲಾಗಿತ್ತು. ಮೈಕಲ್ ಡಿ ಕುನ್ನಾ ಅವರು ಇಂದು ವರದಿಯನ್ನ ಸಲ್ಲಿಸಿದ್ದಾರೆ. ಎರಡೂ ಸಂಪುಟದಲ್ಲಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಕಾಲ್ತುಳಿತದಿಂದ 11 ಜನ ಸತ್ತಿದ್ರಲ್ಲ, ಅದ್ರ ಬಗ್ಗೆ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ ಅನ್ನು ಮಾಡಿತ್ತು. ಅವರು ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. 2 ವಾಲ್ಯೂಮ್ಗಳಲ್ಲಿ 2 ಬಿಗ್ ವಾಲ್ಯೂಮ್ಸ್ 2 ವಾಲ್ಯೂಮ್ಗಳಲ್ಲಿ ಕೊಟ್ಟಿದ್ದಾರೆ. ನಾನು ಪೂರ್ಣ ಓದಕ್ಕಾಗಿಲ್ಲ. ನಾಳಿದ್ದು 17ನೇ ತಾರೀಕು ಕ್ಯಾಬಿನೆಟ್ ಇದೆ. 17ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮಂಡಿಸಿ, ಇನ್ ದಿ ಮೀನ್ ವೈಲ್ ಅಲ್ಲಿ ಏನೇನು ಫೈಂಡಿಂಗ್ಸ್ ಇದೆ, ಶಿಫಾರಸ್ಗಳಿದ್ದಾವೆ, ಅವನ್ನೆಲ್ಲ ನೋಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ರೆಕಮೆಂಡೇಶನ್ ಬಗ್ಗೆ ಚರ್ಚೆ ಹೇಳಿದ್ರು ಸರ್. ಸಮ್ಮರಿ ರೆಕಮೆಂಡೇಶನ್ ಫ್ಯಾಕ್ಟ್ ಫೈಂಡ್ ಬಗ್ಗೆ ಹೇಳಿದ್ರ ನಿಮಗೆ ಹೇಳಿದ್ರ ಸರ್? ಮಾತಾಡ್ತಿದ್ರಲ್ಲ, ಅದಕ್ಕೆ ನಿಮ್ ಜೊತೆ ಮಾತಾಡ್ತಿದ್ದಾರೆ. ನಾನು ಪೂರ ಓದಿಲ್ಲಪ್ಪ. ಈಗ ಅವರು ವರದಿ ಕೊಟ್ಟಿದ್ದಾರೆ, 2 ವಾಲ್ಯೂಮ್ಸ್ನಲ್ಲಿದೆ. ಓದ್ಬೇಕಲ್ವಾ? ಏನು ಫೈಂಡಿಂಗ್ಸ್ ಕೊಟ್ಟಿದ್ದಾರೆ, ಏನು ಶಿಫಾರಸು ಮಾಡಿದ್ದಾರೆ, ಅವೆಲ್ಲ ಓದಬೇಕಲ್ಲ. ಅದ್ರ ಮೇಲೆ ಚರ್ಚೆ ಮಾಡಿ ದಿ ಗೌರ್ಮೆಂಟ್ ಕ್ಯಾಬಿನೆಟ್ ವಿಲ್ ಟೇಕ್ ಇಟ್. ಕುನ್ನಾ ವರದಿಯಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ರಿಪೋರ್ಟ್ ನೋಡದೆ ಏನನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಮೈಕಲ್ ಡಿ ಕುನ್ನಾ ಉತ್ತಮ ನ್ಯಾಯಾಧೀಶರು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಿಗದಿಪಡಿಸಿದ ಸಮಯದಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ವರದಿ ಬಗ್ಗೆ ನಾನು ಏನೂ ಹೇಳಲ್ಲ ಅಂತ ಡಿಸಿಎಂ ಡಿಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈಗಾಗಲೇ ಮೈಕಲ್ ಡಿ ಕುನ್ನಾ ಸಮಿತಿ ವರದಿಯನ್ನ ಪ್ರಕಟಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ವರದಿ ಕೊಡ್ತಾ ಇದ್ದಾರೆ ಅಂತ ಮಾತ್ರ ಗೊತ್ತು. 10ನೇ ತಾರೀಕು ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ರು. ನನಗೂ ಸಮನ್ಸ್ ಇಶ್ಯೂ ಮಾಡಿದ್ರು. ನಾನು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನನ್ನ ಸ್ಟೇಟ್ಮೆಂಟ್ ಕೂಡ ನಾನು ಕೊಟ್ಟಿದ್ದೀನಿ. ಸೊ ಅವರು ನಾನು ಬಂದು ಹೇಳ್ತೀನಿ ಅಂತ ಇಲ್ಲ, ನಾನು 10ನೇ ತಾರೀಕು ಒಳಗೆ ಕೊಡಬೇಕು ಅಂತಂದ್ರು. ಕೊಟ್ಟಿದ್ದಾರೆ, ಬಹಳ ಸಂತೋಷ. ಏನ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ನೋಡಿದ್ಮೇಲೆ ರಿಪೋರ್ಟ್ ನೋಡಿದೆ, ನಾನೇನು ಮಾತಾಡೋಕ್ಕಾಗಲ್ಲ.